ಬೆಂಗಳೂರಿನಲ್ಲಿ ಏನು ಬಾಲಿವುಡ್ ಏನು ಆಕ್ಟರ್ ಆಗಿದ್ದು ಶಾರುಖ್ ಖಾನ್ ಅವರ ಪುತ್ರ ಏನು ಆರ್ಯನ್ ಖಾನ್ ಏನಿದೆ ಆತ ಒಂದು ಅಸಭ್ಯವಾಗಿ ವರ್ತನೆ ಮಾಡುವಂತಹ ದೃಶ್ಯಗಳು ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು. ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಸ್ಕೋರ್ ಬರಿ ಪಬ್ ಏನಿದೆ, ಈ ಒಂದು ಪಬ್ಗೆ 29ನೇ ತಾರೀಕು ಅಂದ್ರೆ ನವೆಂಬರ್ 29ನೇ ತಾರೀಕು ಏನು ಆರ್ಯನ್ ಖಾನ್ ಬಂದಿರ್ತಾರೆ. ಅದರ ಜೊತೆಗೆ ಏನು ಜಮೀರ್ ಅಹಮದ್ ಖಾನ್ ಅವರ ಪುತ್ರನು ಸಹ ಬಂದಿರ್ತಾರೆ, ಮತ್ತೆ ಆರಿಸ್ ಅವರ ಪುತ್ರನು ಸಹ ಜೊತೆಗೆ ಈ ಒಂದು ಪಬ್ಗೆ ಬಂದಿರ್ತಾನೆ. ಈ ಒಂದು ಪಬ್ಗೆ ಬಂದು ಶನಿವಾರ ವೀಕೆಂಡ್ ಆದ್ರಿಂದ ಏನು ಈ ಒಂದು ಪಬ್ಗೆ ಬಂದಿರ್ತಾರೆ. ಈ ಒಂದು ಪಬ್ಗೆ ಬಂದಂತ ಸಂದರ್ಭದಲ್ಲಿ ಅವರು ಒಂದು ಮದ್ಯದ ಕಿರುಬೆರಳನ್ನು ಒಂದು ತೋರಿಸಿರುವಂತಹ ಮೊಬೈಲ್ ದೃಶ್ಯಾವಳಿಗಳು ಇದೀಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿರುವಂತದ್ದು. ಅಂದ್ರೆ ಈ ರೀತಿ ಕೆಟ್ಟ ಸನ್ನೆಯಿಂದ ತೋರಿಸುವಂತದ್ದು ಮತ್ತೆ ಅಸಭ್ಯ ಸನ್ನೆಯಿಂದ ತೋರಿಸುವುದು ಅಂತ ಏನು ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಏನು ಪೊಲೀಸರು ಸಹ ಪಡ್ಕೊಂಡಿರುವಂತದ್ದು. ತಡರಾತ್ರಿ ಏನು ಕಬ್ಬನ್ ಪಾರ್ಕ್ ಪೊಲೀಸು ಎಸಿಪಿ ಆದಂತಹ ಏನು ಎಸಿಪಿ ಅವರು ಬಂದು ಈ ಒಂದು ಪಬ್ ನ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಅಂದ್ರೆ ಯಾವತ್ತು ಈ ಒಂದು ಪಬ್ಗೆ ಆರ್ಯನ್ ಖಾನ್ ಬಂದಿದ್ರು ಮತ್ತೆ ಯಾರೆಲ್ಲ ವ್ಯಕ್ತಿಗಳು ಈ ಒಂದು ಪಬ್ಗೆ ಬಂದಿದ್ರು ಅಂತ ಹೇಳ್ಬಿಟ್ಟು ಇದೀಗ ಒಂದು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ತಡರಾತ್ರಿ ಸಹ ಒಂದು ಪಬ್ ನ ಮ್ಯಾನೇಜರ್ ಅವರ ಬಳಿ ಒಂದು ಕೆಲವೊಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಯಾರೆಲ್ಲ ಬಂದಿದ್ರು ಮತ್ತೆ ಏನೆಲ್ಲ ಘಟನಾವಳಿಗಳು ಆಯ್ತು, ಅವತ್ತು ಬೇರೆ ಏನಾದ್ರು ಗಲಾಟೆ ಏನಾದ್ರು ಆಯ್ತಾ ಅಥವಾ ಏನಾದ್ರು ಮಾದಕ ವಸ್ತುಗಳು ಏನಾದ್ರು ಸೇವನೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಮತ್ತೆ CCTVಗಳನ್ನ ಸಹ ಎಷ್ಟೊತ್ತಿಗೆ ಆ ಒಂದು ಪಬ್ಗೆ ಬಂದು ಎಂಟ್ರಿ ಆದ್ರು ಮತ್ತೆ ಅವರ ಜೊತೆಗೆ ಯಾರೆಲ್ಲ ಬಂದಿದ್ರು ಮತ್ತೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಸಹ CCTV ದೃಶ್ಯಾವಳಿಗಳನ್ನ ಏನು ಪೊಲೀಸರು ಒಂದು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತ. ಸದ್ಯಕ್ಕೆ ಈ ಬಗ್ಗೆ ಯಾವುದೇ ರೀತಿಯಂತ ದೂರುಗಳು ದಾಖಲಾಗಿಲ್ಲ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ವಿಷಯಗಳು ಒಂದು ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ಬೇರೆ ಯಾರೇ ಸಾಮಾನ್ಯ ವ್ಯಕ್ತಿಗಳು ಈ ರೀತಿ ಮಾಡಿದ್ರೆ ಅವರ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ರು. ಆದ್ರೂ ಇನ್ನೂ ಸಹ ಪೊಲೀಸರು ಕೇವಲ ಮ್ಯಾನೇಜರ್ ಅನ್ನ ವಿಚಾರಣೆ ಮಾಡಿದ್ರೆ ಮತ್ತೆ ಯಾವುದೂ ಸಹ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿಲ್ಲ. ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಒಂದು ಪ್ರಾಥಮಿಕ ವರದಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಆರ್ಯನ್ ಖಾನ್ ಯಾವತ್ತು ಬಂದ್ರು ಮತ್ತೆ ಅವ್ರ ಜೊತೆಗೆ ಯಾರೆಲ್ಲ ಬಂದ್ರು ಮತ್ತೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಸುಮೋಟೋ ಕೇಸು ದಾಖಲು ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮತ್ತೆ ಕಾನೂನಲ್ಲಿ ಯಾವ ರೀತಿ ಅವಕಾಶ ಇದೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಗುರು ಜೊತೆ ಅರುಣ್ ಕುಮಾರ್, ಅಶ್ವಥ್.